ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗರಿಗರಿಯಾದ ದೋಸೆ ಮಾಡ್ತಾಯಿದ್ದೀನಿ. ಆ ಗರಿಗರಿಯಾದ ದೋಸೆ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಗರಿಗರಿಯಾದ ದೋಸೆ ಮಾಡಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ನಾನು ಕೂಡ ಹಾಗೆ ಫಾಲೋ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಈ ಲೋಟ ತೋರಿಸ್ತಾ ಇದ್ದೀನಲ್ಲ, ಆ ಲೋಟದಲ್ಲಿ 1/4 ಲೋಟದಷ್ಟು ಮಾಮೂಲಿ ರೇಷನ್ ಅಕ್ಕಿನೇ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಇಡ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಮಾಮೂಲಿ ರೇಷನ್ ಅಕ್ಕಿನೇ. ಇಲ್ಲಾಂದರೆ ನಾರ್ಮಲಾಗಿ ನೀವು ಅನ್ನ ತಿಂತೀರಲ್ಲ, ಅದೇ ಅಕ್ಕಿನೂ ಕೂಡ ಬಳಸ್ಕೊಂಡು ಗರಿಗರಿಯಾದ ದೋಸೆ ಮಾಡ್ಬೋದು. ಇವಾಗ ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ ಇಲ್ಲಾಂದರೆ ಉದ್ದಿನ ಕಾಳು ಕೂಡ ಬಳಸ್ಕೊಬೋದು, ತೊಂದರೆ ಏನಿಲ್ಲ. ಮತ್ತು ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗರಿಗರಿಯಾಗಿ ದೋಸೆ ಬೇಕು ಅಂತಂದರೆ ಕಡಲೆಬೇಳೆ ಹಾಕಬೇಕಾಗುತ್ತೆ, ಆವಾಗ ನಿಮಗೆ ಕ್ರಿಸ್ಪಿಯಾಗಿ ದೋಸೆ ಸಿಗುತ್ತೆ. ಇವಾಗ ನೋಡಿ, ಎಲ್ಲದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 5-6 ಸಲ ಚೆನ್ನಾಗಿ ತೊಳೀರಿ. ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ತೊಳಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದು 5-6 ಸಲ ತೊಳ್ಕೊಂಡು ಇವಾಗ ಅದು ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಅದು ಮುಳುಗೋಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 4 ಅವರ್ ಅಷ್ಟೇ, ಏಕೆಂದರೆ ಜಾಸ್ತಿ ಹೊತ್ತು ನೆನೆಸೋದು ಬೇಡ. 4 ಅವರ್ ನೆನೆಸಿಡ್ತಾ ಇದ್ದೀನಿ. 4 ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಬೇಕು. ಉದ್ದಿನಬೇಳೆ ಹಾಕಿರೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ, ಹಾಗೆ ಗರಿಗರಿಯಾಗಿ ಸಿಗುತ್ತೆ. ನೀವು ಕಡಲೆಬೇಳೆ ಹಾಕೋದ್ರಿಂದ ಗರಿಗರಿಯಾಗಿ ದೋಸೆ ಸಿಗುತ್ತೆ. ಕಡಲೆಬೇಳೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಗರಿಗರಿ ದೋಸೆ ಬರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೀವು ಕೂಡ ಹಾಕಿ ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಬೇಕು, ಏಕೆಂದರೆ ತುಂಬ ಹಾಕ್ಕೊಂಡ್ರೆ ಅದು ಉದ್ದಿನಬೇಳೆಗೆ ಚೆನ್ನಾಗಿ ಅಂದರೆ ಪೇಸ್ಟ್ ಆಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ರುಬ್ತಿರೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ಎಲ್ಲದನ್ನು ಕೂಡ ನಾನು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಎಲ್ಲದು ಪೂರ್ತಿಯಾಗಿ ರುಬ್ಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ದೋಸೆ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಬೇಕು. ನಾನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕೆಲವ್ರ ಕೈಯಲ್ಲಿ ಕಲಸಿದ್ರೆ ಹುಳಿ ಬರಲ್ಲ, ಕೆಲವ್ರ ಕೈಯಲ್ಲಿ ಕಲಸಿದ್ರೆ ಹುಳಿ ಬರುತ್ತೆ. ಹಾಗಾಗಿ ನನ್ನ ಕೈಯಲ್ಲಿ ಕಲಸಿದ್ರೆ ಮಾತ್ರ ಹುಳಿ ಬರೋದು, ಸೌಟಲ್ಲಿ ಕಲಸಿದ್ರೆ ಹುಳಿ ಬರಲ್ಲ. ನೋಡಿ, ನಿಮಗೆ ಕೈಯಲ್ಲಿ ಕಲಸಿದ್ರೆ ಹುಳಿ ಬರಲಿಲ್ಲ ಅಂತಂದರೆ ಸೌಟಲ್ಲೇ ಕಲಸಿಟ್ಕೊಳ್ಳಿ. ನಾನಿವಾಗ ಎಲ್ಲದನ್ನು ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನೈಟ್ ನಾನು ಮಾಡ್ಕೊಂಡಿರೋದು ಪ್ಲೇಟ್ ಮುಚ್ಚಿ ಮಾರ್ನಿಂಗ್ ತನಕ ಹಾಗೆ ಬಿಟ್ಟಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ಕೇಕ್ ಥರ ಬಂದಿದೆ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಸಖತ್ತಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಕಡಲೆಬೇಳೆ ಹಾಕಿರೋದ್ರಿಂದ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ರುಬ್ಕೊಂಡಿರೋದ್ರಿಂದ, ತೊಳೆದ್ಬಿಟ್ಟು ನೆನೆಸಿಟ್ಕೊಂಡು ಚೆನ್ನಾಗಿ ರುಬ್ಕೊಂಡಿರ್ತೀವಲ್ಲ, ಹಾಗಾಗಿ ಕ್ರಿಸ್ಪಿನೆಸ್ಸು ಹಾಗೆ ಬರುತ್ತೆ. ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಬ್ಬಿರೋದೆಲ್ಲ ಕೆಳಗಿಳಿಯುತ್ತೆ. ಈ ಕನ್ಸಿಸ್ಟೆನ್ಸಿ ಸಿಗುತ್ತೆ ನಿಮಗೆ. ನಾನಿವಾಗ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹಂಚು ಕಾದಿತ್ತು. ದೋಸೆ ತವಾನ ಚೆನ್ನಾಗಿ ಕಾಯಿಸ್ಕೊಳಕ್ಕೆ ಹೋಗ್ಬಿಡಿ, ಕಮ್ಮಿ ಉರಿ ಕೊಟ್ಟು ಒಂದು ಮೀಡಿಯಮಾಗಿ ಕಾಯಿಸ್ಕೊಳ್ಳಿ. ಬೆಚ್ಚಗೆ ಆದರೆ ಸಾಕಾಗುತ್ತೆ. ದೋಸೆ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಚೆನ್ನಾಗಿ ಕಾಯ್ಸೋಕೆ ಹೋದರೆ ದೋಸೆ ಹಿಟ್ಟು ಹಾಕೋವಾಗ ಅದು ತುಂಬ ಒಡೆದೋಗುತ್ತೆ, ಅಂದರೆ ಕೆಲವ್ರಿಗೆ ಬರೋದಿಲ್ಲ ರೌಂಡಾಗಿ. ಹಾಗಾಗಿ ಅದಕ್ಕೋಸ್ಕರ ದೋಸೆ ಹಂಚನ್ನು ಒಂದು ಸ್ವಲ್ಪ ಕಮ್ಮಿ ಮೀಡಿಯಮ್ ಉರಿ ಕೊಟ್ಟು ಸ್ವಲ್ಪನೇ ಕಾಯಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಒಂದು ದೋಸೆ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಹೋಟೆಲ್ ಥರನೇ ಬರುತ್ತೆ. ಹೋಟೆಲ್ಗಿಂತಲೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಇದೇ ರೀತಿಯೇ ಬರುತ್ತೆ. ನಾನು ಹೇಗೆ ತೋರಿಸಿದ್ದೀನೋ ಹಂತವಾಗಿ ಅದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಅಷ್ಟೇ ಸಖತ್ತಾಗಿ ಇರುತ್ತೆ. ನಾನಿವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ದೋಸೆ ಹಾಕೋವಾಗಲೂ ಕೂಡ ಕಮ್ಮಿ ಉರಿನೇ ಕೊಟ್ಟಿದ್ದೆ ನಾನು. ದೋಸೆ ಹಿಟ್ಟು ಹಾಕೋವಾಗ ಕಮ್ಮಿ ಉರಿ ಕೊಡಬೇಕು, ನೆನಪಿರಲಿ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೇ ಸತಿ 1-2 ನಿಮಿಷ ಚೆನ್ನಾಗಿ ಬೇಯಿಸೋವಾಗ ಜೋರುರಿ ಕೊಡಬೇಕು. ಹಿಟ್ಟು ಹಾಕೋವಾಗ ಕಮ್ಮಿ ಉರಿ ಕೊಡಬೇಕು. ಇಷ್ಟು ಸುತ್ತ ಎಲ್ಲ ಎಬ್ಬಿಸ್ಬಿಟ್ಟು ಈ ರೀತಿಯಾಗಿ ತೆಗೆದ್ರೆ ನೋಡಿ, ಹೋಟೆಲ್ಗಿಂತಲೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗಿತ್ತು
ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಅಷ್ಟೇ ರುಚಿಯಾಗಿರುತ್ತೆ. ಒಂದು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.